ಇನ್ನು ಹುಡುಗಿಯ ವಿಚಾರಕ್ಕೆ ಹೊಡೆದಾಟ ಬಡೆದಾಟ. ಕೆಆರ್ ಪುರಂನಲ್ಲಿ ಲಾಂಗ್ ಹಿಡಿದು ಪುಂಡಾಟವನ್ನ ಮೆರೆದಿದ್ದಾರೆ. ಹುಡುಗಿಯ ವಿಚಾರಕ್ಕೆ ಹೊಡೆದಾಟ ಬಡೆದಾಟ, ಲಾಂಗ್ ಹಿಡಿದು ಪುಂಡಾಟ ಕೆಆರ್ ಪುರಂನಲ್ಲಿ ನಡೆದಿರುವಂತಹ ಘಟನೆ. ಅಬ್ದುಲ್ ನದೀಮ್ ರಿಜ್ವಾನ್ ಎಂಬುವರ ಮೇಲೆ ಹಲ್ಲೆ. 6 ವರ್ಷದ ಹಿಂದೆ ಜೆಸಿ ಲೇಔಟ್ನಲ್ಲಿದ್ದಂಥ ಅಬ್ದುಲ್ ನದೀಮ್ ಉಮರ್ ನಡುವೆ ಗಲಾಟೆ. ಅಂದೇ ನದೀಮ್ಗೆ ಗತಿ ಕಾಣಿಸ್ತೀನಿ ಅಂತ ಉಮರ್ ವಾರ್ನ್ ಮಾಡಿದ್ನಂತೆ. ಈಗ ಮಾತಾಡಬೇಕು ಅಂತ ಕರೆಸಿಕೊಂಡು ಹಲ್ಲೆ ಮಾಡಿದ್ದಾನೆ. ಕಾರ್ನಿಂದ ಇಳಿಯುತ್ತಿದ್ದಂತೆಯೇ ನದೀಮ್ ಮೇಲೆ ಹಲ್ಲೆ. ಮತ್ತೋರ್ವ ಆರೋಪಿ ಅಲ್ಲೂ ಕೂಡ ಲಾಂಗ್ನಿಂದ ಹೊಡೆದಿದ್ದ. ಅಬ್ದುಲ್ ನದೀಮ್ ಸ್ನೇಹಿತ ರಿಜ್ವಾನ್ ಗಾಯ ಆಗಿದ್ದಾರೆ. ತಪ್ಪಿಸಿಕೊಂಡು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದ ಇಬ್ಬರು. ಹುಡುಗಿ ವಿಚಾರಕ್ಕೆ ಹೊಡೆದಾಟ ಬಡೆದಾಟ, ಕೆಆರ್ ಪುರಂನಲ್ಲಿ ಲಾಂಗ್ ಹಿಡಿದು ಪುಂಡಾಟ. ಅಬ್ದುಲ್ ನದೀಮ್ ರಿಜ್ವಾನ್ ಎಂಬುವವರ ಮೇಲೆ ಹಲ್ಲೆ ಆಗಿದೆ. 6 ವರ್ಷದ ಹಿಂದೆ ಜೆಸಿ ಲೇಔಟ್ನಲ್ಲಿದ್ದಂಥ ಅಬ್ದುಲ್ ನದೀಮ್ ಉಮರ್ ನಡುವೆ ಹುಡುಗಿ ವಿಚಾರಕ್ಕೆ ಗಲಾಟೆ ಆಗಿತ್ತು. ಹೀಗಾಗಿ ನದೀಮ್ಗೆ ಗತಿ ಕಾಣಿಸ್ತೀನಿ ಅಂತ ಉಮರ್ ವಾರ್ನಿಂಗ್ ಮಾಡಿರ್ತಾನೆ. ಅದೇ ರೀತಿಯಾಗಿ ಗತಿ ಕಾಣಿಸೋಕೆ ಅಂತಾನೆ ಮಾತಾಡಬೇಕು ಅಂತ ಕರೆಸಿರ್ತಾನೆ. ಕಾರಿಂದ ಇಳಿತಾ ಇದ್ದಂತೆ ಲಾಂಗ್ ಅನ್ನ ಬೀಸಿದ್ದಾನೆ. ಎಸ್, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ ನಾವು. ಮಸೀದಿ ಏರಿಯಲ್ಲಿ ಹುಟ್ಟಿ ಬೆಳೆದಿರೋದು ನಾವು. ಏನು ಈ ತರ ಘಟನೆಗಳು ನಮ್ಮ ಏರಿಯಲ್ಲಿ ಸುಮಾರು ಮೊದಲು ಆಗ್ತಾ ಇತ್ತು, ಇವಾಗ ಆಗ್ತಾ ಇದ್ದಿಲ್ಲ. ಕೆಲವರು ಈ ಗಾಂಜಾಗಳು ಸೇಲ್ ಮಾಡ್ತಾವ್ರೆ, ಇಲ್ಲಿ MDM ಸೇಲ್ ಮಾಡ್ತಾವ್ರೆ. ಅವ್ರು ಯಾರಂತ ನಮಗೂ ಗುರ್ತಾಗ್ತಾ ಇಲ್ಲ. ಆದ್ರೆ ನಾವೇ ಬೆಂಡೆತ್ತಿ ನಾವೇ ಸಹ ಸ್ಟೇಷನ್ಗೆ ಎತ್ಕೊಂಡೋಗಿ ನಾವು ಹಾಕ್ತೀವಿ. ಯಾರಾದ್ರೂ ಇರ್ಲಿ ಟೈಗರ್ ಅವರು. ಏನಕ್ಕಂದ್ರೆ ಇವಾಗ ಬರೋ ಫ್ಯೂಚರ್ ಅಲ್ಲಿ ನಮ್ಮ ಮಕ್ಕಳು ಫ್ಯೂಚರ್ ಇರಲ್ಲ, ಹಾಳಾಗೋಗ್ಬಿಡತ್ತೆ. ಏನೋ ನಮ್ಮಪ್ಪ ನಮ್ಮಮ್ಮ ಅವರೆಲ್ಲ ನಮ್ ಸಾಕಿ ಇಷ್ಟು ದೊಡ್ಡವ್ರು ಮಾಡವ್ರೆ. ಇವಾಗ ನಾನು ಏನ್ ಹೇಳ್ತೀನಿ ಅಂದ್ರೆ, ನಮ್ಮ ಪೊಲೀಸ್ ಅವ್ರಿಗಿರ್ಲಿ ಸಹ ನಮ್ಮ ಸರ್ಕಾರ ಅವ್ರಿಗಿರ್ಲಿ, ಮೊದಲು ಈ MDM ಮತ್ತೆ ಇದು ಗಾಂಜಾ ಈ ಸಪ್ಲೈ ಏನೈತೆ ನಮ್ಮ ಮಸೀದಿ ಏರಿಯಲ್ಲಿ ಅಲ್ಲ, ಇಡೀ ನಮ್ಮ ಕರ್ನಾಟಕ ಅಲ್ಲ, ಇಡೀ ನಮ್ಮ ಇಂಡಿಯಾ ಒಳಗಡೆನೆ ಇದು ಬ್ಯಾನ್ ಮಾಡಬೇಕು, ಸ್ಟಾಪ್ ಮಾಡಬೇಕು. ಎಷ್ಟೋ ಜೀವನಗಳು ಉಳಿಬಿಡತ್ತೆ. ನಿನ್ನೆ ಘಟನೆ ಏನಂದ್ರೆ, ನಾವು ಮತ್ತೆ ನಮ್ಮ ಸಹೋದರು ಇಲ್ಲಿ ಸ್ವಲ್ಪ ಊಟ ತಗೋಣ ಅಂತ ನಾವಿಲ್ಲಿ ಬಂದಿದ್ರಿ. ಸರ್ ಅದ್ ಯಾರೋ ನದೀಮ್ ಅಂತೆ, ಅವನು ಸೈಕೋ ನದೀಮ್ ಅಂತಾರ. ಅವನ ಜೊತೆ ಅವ್ನ ಸಹಚರು ಒಂದ್ 3-4 ಜನ ಕಾರಲ್ಲಿ ಬಂದು ಮಚ್ಚು ಲಾಂಗ್ಗಳೆಲ್ಲ ಎತ್ಕೊಂಡು ಇಲ್ಲಿರೋ ಯಾರೋ ಅವನು ಉಮರ್ ಅನ್ಬಿಟ್ಟು ಒಂದು ಹುಡುಗ ಇದ್ದಾನೆ, ಆ ಹುಡುಗನ್ಗೆ ಫೋನ್ ಮಾಡಿ ಕರೆದಿದ್ದಾರೆ. ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ ಆ ಹುಡುಗನ್ಗೆ. ಬೈದ್ಬಿಟ್ಟು ನೀನ್ ಬಂದಿಲ್ಲ ಅಂದ್ರೆ ನಿನ್ ಮಗಳನ್ನ ಕಿಡ್ನಾಪ್ ಮಾಡ್ತೀನಿ ನಾವು. ಆ ಚಿಕ್ಕ ಹುಡುಗಿ ಪಾಪ, ಆ ಮಗಳು, ಆ ಹುಡುಗಿನ ಒಂದ್ 3-4 ವರ್ಷ ಇರ್ಬೋದು, 4 ವರ್ಷ 3 ವರ್ಷ ಇರ್ಬೋದು. ಆ ಹುಡುಗಿನ ಕಿಡ್ನಾಪ್ ಮಾಡೋವಂಥದ್ದು ಏನಿದೆ ಹೇಳಿ? ಅವಾಚ್ಯ ಶಬ್ದಗಳಿಂದ ಕೆಟ್ಟ ಮಾತಲ್ಲಿ ಬೈದಿದ್ದಾನಂತೆ. ಪಾಪ ಅವರು ಮಿಸ್ಸಸ್ ಬಂದು ಹತ್ಕೊಂಡು ಮಸೀದಿಯಲ್ಲಿ ನಮ್ಮ ಹತ್ರ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಅರುಣ್, ಇದೀಗ ಈ ಒಂದು ಘಟನೆ ಇದೆಯಲ್ಲ, ಈಗ ಲಾಂಗ್ ಅನ್ನ ಮಚ್ಚನ್ನ ಬೀಸಿರುವಂತದ್ದು, ಏನೆಲ್ಲ ಅಪ್ಡೇಟ್ಸ್ ಇದೆ ಅರುಣ್ ಈ ಬಗ್ಗೆ? ವನಿತಾ, ಏನಂದ್ರೆ ಬೆಂಗಳೂರಿನ KR ಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯ ಜೆಸಿ ಲೇಔಟ್ ಅಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಜೂನ್ 30ರಂದು ರಾತ್ರಿ ನಡೆದಿರುವಂತಹ ಘಟನೆ ಇದು. ಪುಂಡಗಳು ಯಾವ ರೀತಿ ತಮ್ಮ ಪುಂಡಾಟ ಮೆರಿತಾರೆ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಈ ರೀತಿ ಲಾಂಗು ಮಚ್ಚುಗಳನ್ನ ನಡುವು ರಸ್ತೆಯಲ್ಲಿ ಪ್ರದರ್ಶನ ಮಾಡುವಂತದ್ದು. ಅಂದ್ರೆ KR ಪುರಂನ ಜೆಸಿ ಲೇಔಟ್ ನಿವಾಸಿ ಆಗಿರುವಂತಹ ಏನು
ಅಬ್ದುಲ್ ನದೀಮ್ ಹಾಗೂ ಮತ್ತೆ ಉಮರ್ ಅಲೀಂ ಅವರ ನಡುವೆ ಈ ರೀತಿಯ ಒಂದು ಘಟನೆ ನಡೆದಿರುವಂತದ್ದು. ಅಬ್ದುಲ್ ನದೀಮ್ ಮತ್ತೆ ರಿಜ್ವಾನ್ ಇಬ್ರು ಸಹ ಸ್ನೇಹಿತರಾಗಿರ್ತಾರೆ. ಮತ್ತೆ ಅವರಿಬ್ರು ಸಹ ಕಳೆದ 6 ವರ್ಷಗಳಿಂದ ಕೇರ್ಪುರಂ ವಾಸವಾಗಿರ್ತಾರೆ. ಮತ್ತೆ ಇವರ ಮೇಲೆ ನಾವು ಉಮರ್ ಎಂಬಾತ ಒಂದು ಗಲಾಟೆಯನ್ನ ಮಾಡಿರುವಂತದ್ದು, ನಿನ್ಗೊಂದು ಗತಿ ಕಾಣಿಸ್ತೀನಿ ಅಂತ ವಾರ್ನ್ ಮಾಡಿದ್ದಂತಹ ಉಮರ್. ಸೊ ಇದೇ ರಾತ್ರಿ ಇದೇ ದಿನ 29ರಂದು ಮಾತನಾಡ್ಬೇಕು ಅಂತ ಹೇಳ್ಬಿಟ್ಟು ಅಬ್ದುಲ್ ಕರೆಸ್ಕೊಂಡು ಮತ್ತೆ ಆ ಸ್ನೇಹಿತ ರಿಜ್ವಾನ್ ಜೊತೆಗೆ ಟಿಪ್ಪು ಸರ್ಕಲ್ಗೆ ಅಬ್ದುಲ್ ನದೀಮ್ ಸಹ ಬಂದಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಕಾರಿನಿಂದ ಇಳಿತಾ ಇದ್ದಂತೆ ಅಬ್ದುಲ್ ನದೀಮ್ ಮೇಲೆ ಉಮರ್ ಅವರ ಗ್ಯಾಂಗ್ ಒಂದು ಲಾಂಗ್ನಿಂದ ಹಲ್ಲೆಯನ್ನ ಮಾಡಿರುವಂತದ್ದು. ಸದ್ಯಕ್ಕೆ ಮತ್ತೊಬ್ಬ ಆರೋಪಿ ಅಲ್ಲೂ ಕೂಡ ಲಾಂಗ್ ನಿಂದ ಹೊಡೆದಿರುವಂತದ್ದು. ಮತ್ತೆ ಈ ಬಗ್ಗೆ ಘಟನೆ ಬಗ್ಗೆ ಕೇರ್ಪುರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳನ್ನ ಅಬ್ದುಲ್ ನದೀಮ್ನ ಸ್ನೇಹಿತರಾಗಿದ್ದ ರಿಜ್ವಾನ್ ಕೂಡ ಈ ಒಂದು ಘಟನೆಯಲ್ಲಿ ಗಾಯ ಆಗಿರುವಂತದ್ದು. ಸದ್ಯಕ್ಕೆ ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳನ್ನ ಕೇರ್ಪುರಂ ಪೊಲೀಸರಿಗೆ ಬಂಧಿಸಿ ಹೆಚ್ಚಿನ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ವಂದಿತಾ. ಥ್ಯಾಂಕ್ ಯು ಅರುಣ್, ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.